मजदूरों की बात कोई नहीं करता क्योंकि मजदूर सड़क पे नहीं आ सकता। वो एक दिन काम नहीं करेगा तो उसका घर नहीं चलेगा क्योंकि मजदूर सड़क पे नहीं आ सकता। ದೆಹಲಿಯ ಕೊಳಗೇರಿಯಲ್ಲಿ ವಾಸಿಸುವ ಒಬ್ಬ ಸಾಮಾನ್ಯ ದಿನಗೂಲಿ ಕಾರ್ಮಿಕ. ಆತನಿಗೆ ಓದಲು ಬರೆಯಲು ಬರುವುದಿಲ್ಲ. ಆತ ಶಾಲೆಯ ಮುಖವನ್ನೇ ನೋಡಿಲ್ಲ. ಆತ ಯಾವುದೇ ಸಂಘಟನೆಗೆ ಸೇರಿಲ್ಲ. ರಾಜಕೀಯ ಪಕ್ಷದ ನಾಯಕನೂ ಅಲ್ಲ. ಕೋಟ್ಯಂತರ ರೂಪಾಯಿ ಆಸ್ತಿಯ ಒಡೆಯನೂ ಅಲ್ಲ. ಆದರೂ ಇಂದು ಇಡೀ ದೇಶ ಅವನ ಮಾತುಗಳನ್ನು ಕೇಳ್ತಾ ಇದೆ. ಸಂವಿಧಾನದ ಬಗ್ಗೆ ಆತನ ಮಾತನ್ನ ಲಕ್ಷಾಂತರ ಜನರನ್ನ ಯೋಚನೆಗೆ ಹಚ್ಚಿವೆ. ದೆಹಲಿಯ ಜಂತರ್ ಮಂತರ್ನಿಂದ ಹೊರಬಂದ ಆತನ ಧ್ವನಿ ಇಂದು ದೇಶದಾದ್ಯಂತ ವೈರಲ್ ಆಗಿದೆ. ವಿದ್ಯಾರ್ಥಿ ಚಳುವಳಿಯ ಮುಖಂಡರೇ ಆತನಿಗೆ ಶಹಬಾಸ್ ಹೇಳಿದ್ದಾರೆ. ಈ ದೇಶದ ವಿಪಕ್ಷ ನಾಯಕ ಆತನ್ನ ಹುಡುಕೊಂಡು ಹೋಗಿ ಭೇಟಿಯಾಗಿದ್ದಾರೆ. ಹಲವು ಮಾಧ್ಯಮಗಳು ಇಂದು ಆತನ ಸಂದರ್ಶನ ನಡೆಸ್ತಾ ಇದೆ. इतनी बड़ी आबादी आज भी अमान्य जीवन कैसे जी रही? अम्बेडकर और गांधी की सोच हो, भगत सिंह और राम प्रसाद बिस्मिल की सोच हो, उस भारत की दिशा में हमारा ये पहला कदम है सर। सीने पे जो जख्म है सब फूलों के गुच्छे, हमें पागल ही रहने दो, पागल है। ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ವಿದ್ಯಾರ್ಥಿ ಆಂದೋಲನದಿಂದ ಇಡೀ ದೇಶದ ಗಮನ ಸೆಳೆದ ಆ ದಿನಗೂಲಿ ಕಾರ್ಮಿಕನ ಹೆಸರು ಮೊಹಮ್ಮದ್ ಇರ್ಫಾನ್. ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ವೈರಲ್ ಆದ ವ್ಯಕ್ತಿ ಈ ಇರ್ಫಾನ್. ತನ್ನ ದುಡಿಮೆಯ ಮಧ್ಯೆ ಬಿಡುವು ಮಾಡಿಕೊಂಡು ಜಂತರ್ ಮಂತರ್ ಪ್ರತಿಭಟನೆಯಲ್ಲಿ ನಿರಂತರವಾಗಿ ಭಾಗಿಯಾದ ಇರ್ಫಾನ್ ಅಲ್ಲಿದ್ದ ಕೆಲ ಡಿಜಿಟಲ್ ಮತ್ತು ಸ್ವತಂತ್ರ ಮಾಧ್ಯಮಗಳ ಜೊತೆ ಮಾತನಾಡಿದರು. ಆಗ ಇರ್ಫಾನ್ ಆಡಿರುವ ಮಾತುಗಳು, ಆ ಮಾತಿನಲ್ಲಿರುವ ಸ್ಪಷ್ಟತೆ, ಆತನ ಆಲೋಚನೆಗಳು, ಆತನ ಶಾಯರಿಗಳು ಮತ್ತು ಸಂವಿಧಾನದ ಪೀಠಿಕೆಯನ್ನು ಇರ್ಫಾನ್ ಪ್ರಸ್ತುತಪಡಿಸಿರುವ ರೀತಿ ಎಲ್ಲರ ಮನ ಸೆಳೆದಿವೆ. ಸಂವಿಧಾನದ ಕುರಿತು ಇರ್ಫಾನ್ ಹೊಂದಿರುವ ಅರಿವು ಹಾಗೂ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಆತ ಮಾತನಾಡಿದ ರೀತಿಯಿಂದ ದೇಶದ ಗಮನ ಸೆಳೆದಿದ್ದಾರೆ. पीपल ऑफ इंडिया, हम भारत के लोग भारत को संपन्न, प्रभु, संपन्न, समाजवादी, धर्मनिरपेक्ष, लोकतांत्रिक राज्य बनाने के लिए तथा उसके समस्त नागरिकों को सामाजिक, आर्थिक और राजनीतिक न्याय, विचार, अभिव्यक्ति, विश्वास, धर्म और उपासना की स्वतंत्रता, प्रतिष्ठा और अवसरों की समानता प्राप्त कराने के लिए तथा उन सब में व्यक्ति की गरिमा, राष्ट्र की एकता और अखंडता को सुनिश्चित करने वाली बंधुता को बढ़ाने के लिए ಭಾರತದ ಸಂವಿಧಾನ ಪೀಠಿಕೆಯನ್ನ ಇರ್ಫಾನ್ ಭಾವಪೂರ್ಣವಾಗಿ ಪಠಿಸಿದರು. ಜೊತೆಗೆ ಸಂವಿಧಾನ, ಪ್ರಜಾಪ್ರಭುತ್ವ, ಸಾಮಾಜಿಕ ನ್ಯಾಯ ಮತ್ತು ಸಾಮಾನ್ಯ ಜನರ ಹಕ್ಕುಗಳ ಕುರಿತು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಲಕ್ಷಾಂತರ ಜನರ ಮೆಚ್ಚುಗೆಗೆ ಪಾತ್ರವಾದವು. ಸಾಮಾನ್ಯ ಕೂಲಿ ಕಾರ್ಮಿಕನೊಬ್ಬನ ಅರಿವು ಅನೇಕರನ್ನ ಆಶ್ಚರ್ಯಗೊಳಿಸಿತು. ಕೊಳಗೇರಿಯ ಪುಟ್ಟ ಗೂಡಿನಂತಹ ಜಾಗದಲ್ಲಿ ಕಷ್ಟದಲ್ಲಿ ಬದುಕ್ತಾ ಇರುವ ದಿನಗೂಲಿ ಕಾರ್ಮಿಕನಾದ ಇರ್ಫಾನ್ ಹೊಟ್ಟೆಪಾಡಿಗಾಗಿ ಕೈಗಾಡಿ ತಳ್ಳುವ ಕೆಲಸ ಸೇರಿದಂತೆ ವಿವಿಧ ಶ್ರಮಾಧಾರಿತ ಕೆಲಸಗಳನ್ನು ಮಾಡಿ ಜೀವನ ಸಾಗಿಸ್ತಾರೆ. ಇರ್ಫಾನ್ ಶಾಲೆಯ ಮೆಟ್ಟಿಲನ್ನು ಹತ್ತಿಲ್ಲ, ವಿದ್ಯೆ ಕಲಿತಿಲ್ಲ, ಅವರಿಗೆ ಓದಲು ಮತ್ತು ಬರೆಯಲು ಬರುವುದಿಲ್ಲ. ಆದರೂ ಸ್ವಂತ ಪ್ರಯತ್ನದಿಂದ ಜ್ಞಾನ ಸಂಪಾದಿಸಿರುವುದು ಅವರ ವಿಶೇಷತೆ. ಇರ್ಫಾನ್ ತಮ್ಮ ಸ್ಮಾರ್ಟ್ಫೋನ್ನಲ್ಲಿ ಗೂಗಲ್ ವಾಯ್ಸ್ ಸರ್ಚ್ ಮಾಡಿ ಇತಿಹಾಸ, ರಾಜಕೀಯ, ಸಾಹಿತ್ಯ ಮತ್ತು ಸಮಕಾಲೀನ ವಿದ್ಯಮಾನಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ತಿಳಿದುಕೊಳ್ತಾರೆ. ಯಾವುದೇ ವಿಷಯವನ್ನ ಒಮ್ಮೆ ಕೇಳಿ ಸಾಕೆಂದು ನಂಬದೆ ಹಲವು ಬಾರಿ ಪರಿಶೀಲಿಸಿ ನಂತರವೇ ತಾನು ಅಭಿಪ್ರಾಯ ವ್ಯಕ್ತಪಡಿಸ್ತೇನೆ ಅಂತ ಇರ್ಫಾನ್ ಹೇಳಿದ್ದಾರೆ. भारतीय संविधान तथा लोकतांत्रिक व्यवस्था में हमें अभिव्यक्ति का मौलिक अधिकार है। लोकतंत्र में असहमति रखना कोई अपराध नहीं है. ಜಂತರ್ ಮಂತರ್ ಪ್ರತಿಭಟನೆಯಲ್ಲಿ ಇರ್ಫಾನ್ ಮುಖ್ಯವಾಗಿ ಕಾರ್ಮಿಕರ ಸಮಸ್ಯೆಗಳನ್ನು ಪ್ರಸ್ತಾಪಿಸಿದ್ದಾರೆ. ದಿನಕ್ಕೆ 10-11 ಗಂಟೆಗಳ ಕಾಲ ದುಡಿದ್ರೂ ಅನೇಕ ಕಾರ್ಮಿಕರಿಗೆ ನ್ಯಾಯಯುತ ವೇತನ ಸಿಗ್ತಾ ಇಲ್ಲ ಎಂದು ತಮ್ಮ ಅನುಭವದ ಆಧಾರದ ಮೇಲೆ ನೋವು ತೋಡ್ಕೊಂಡಿದ್ದಾರೆ. ಕಡಿಮೆ ಆದಾಯದ ಕುಟುಂಬಗಳ ಆರ್ಥಿಕ ಸಂಕಷ್ಟದ ಬಗ್ಗೆ ಗಮನ ಸೆಳೆದಿದ್ದಾರೆ. ಆರೋಗ್ಯ ಕ್ಷೇತ್ರದ ಸಮಸ್ಯೆಗಳನ್ನು ತೆರೆದಿಟ್ಟಿದ್ದಾರೆ. ಆಯುಷ್ಮಾನ್ ಭಾರತ್ ಯೋಜನೆಯ ಪ್ರಕ್ರಿಯೆಗಳು ತುರ್ತು ಸಂದರ್ಭಗಳಲ್ಲಿ ಹೇಗೆ ತೊಂದರೆ ಉಂಟು ಮಾಡ್ತಾ ಇದೆ ಅಂತ ಬಿಡಿಸಿಟ್ಟಿದ್ದಾರೆ. ಸರ್ಕಾರ ದುಡಿಯುವ ವರ್ಗಕ್ಕೆ ನ್ಯಾಯಯುತ ವೇತನ ಸಿಗುವಂತೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಕಾರ್ಮಿಕರು, ಕೊಳಗೇರಿ ನಿವಾಸಿಗಳು ಮತ್ತು ಗ್ರಾಮೀಣ ಜನರ ಸಮಸ್ಯೆಗಳತ್ತ ಹೆಚ್ಚು ಗಮನ ಹರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ತನ್ನ ಮೇಲೆ ಮಹಾತ್ಮ ಗಾಂಧೀಜಿ ಮತ್ತು ಭಗತ್ ಸಿಂಗ್ ಅವರ ವಿಚಾರಧಾರೆ ಪ್ರಭಾವ ಬೀರಿದೆ ಅಂತ ಹೇಳ್ಕೊಂಡಿರುವ ಇರ್ಫಾನ್ ತಾನು ಗಾಂಧೀಜಿಯವರ ಅಹಿಂಸೆಯ ತತ್ವವನ್ನು ನಂಬ್ತೇನೆ ಅಂತ ಹೇಳಿದ್ದಾರೆ. ಕೆಲ ಪ್ರಸಿದ್ಧ ಹಿಂದಿ ಕವಿಗಳ ಕವಿತೆಗಳನ್ನು ಆಲಿಸುವ ಮೂಲಕ ಸಮಾಜದಲ್ಲಿನ ಅಸಮಾನತೆ, ಬಡತನ ಮತ್ತು ಕಾರ್ಮಿಕರ ಬದುಕಿನ ಕುರಿತು ಆಳವಾದ ಅರಿವನ್ನು ಬೆಳೆಸಿಕೊಂಡಿದ್ದೇನೆ ಅಂತ ಇರ್ಫಾನ್ ತಿಳಿಸಿದ್ದಾರೆ. ಇರ್ಫಾನ್ ಅವರನ್ನ
ಚಾಕ್ರೋ ಜನತಾ ಪಾರ್ಟಿಯವರು ಗುರುತಿಸಿದ್ದಾರೆ. ಇರ್ಫಾನ್ ತಮ್ಮ ಮಾತುಗಳ ಮೂಲಕ ಎಲ್ಲರ ಮನ ಗೆದ್ದಿದ್ದಾರೆ. ಇಂಥ ಅರಿವು, ಸಂವೇದನೆ ಮತ್ತು ಚಿಂತನೆ ಹೊಂದಿರುವ ಜನರ ಅಗತ್ಯ ಇಂದು ಇಡೀ ದೇಶಕ್ಕಿದೆ ಅಂತ ಸಿಜೆಪಿ ಹೇಳಿದೆ. ಇನ್ನು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ಕೊಳಗೇರಿಗೆ ಹೋಗಿ ಇರ್ಫಾನ್ ಅವರನ್ನ ಭೇಟಿಯಾಗಿದ್ದಾರೆ. ಬಳಿಕ ಟ್ವೀಟ್ ಮಾಡಿರುವ ಅವರು ಪ್ರಶ್ನಿಸುವ ಮನೋಭಾವ, ಸಂವೇದನಾಶೀಲತೆ ಹಾಗೂ ಹಕ್ಕು ಕರ್ತವ್ಯಗಳ ಅರಿವುಳ್ಳ ಇರ್ಫಾನ್ ಅವರಂತಹ ಲಕ್ಷಾಂತರ ಯುವಕರೇ ದೇಶದ ಭವಿಷ್ಯ ಅಂತ ಹೇಳಿದ್ದಾರೆ. ಶಿಕ್ಷಣ ಅಂದರೆ ಕೇವಲ ಶಾಲೆಯ ಗೋಡೆಗಳಿಗೆ ಸೀಮಿತ ಅಲ್ಲ ಎಂಬುದನ್ನು ಇರ್ಫಾನ್ ತಮ್ಮ ಬದುಕಿನ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಔಪಚಾರಿಕ ಶಿಕ್ಷಣ ಇಲ್ಲದಿದ್ದರೂ ಸಮಾಜದ ಬಗ್ಗೆ ಅರಿವು ಹೊಂದಬಹುದು, ಬಡತನದಲ್ಲಿದ್ದರೂ ಪ್ರಶ್ನೆ ಕೇಳಬಹುದು, ದಿನಗೂಲಿ ಕೆಲಸ ಮಾಡುತ್ತಾ ಸಂವಿಧಾನದ ಬಗ್ಗೆ ಮಾತನಾಡಬಹುದು ಅಂತ ಇರ್ಫಾನ್ ನಿರೂಪಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯ ನಾಗರಿಕನ ಧ್ವನಿಗೂ ಸ್ಥಾನವಿದೆ ಎಂಬುದನ್ನು ಇರ್ಫಾನ್ ತೋರಿಸ್ಕೊಟ್ಟಿದ್ದಾರೆ.